ಎಲ್ಲ ವಾಕಿಂಗ್ ಮುಗೀತು. ಲೈಟಿಂಗ್ ಎಲ್ಲ ಸ್ವೆಟ್ಟಾಗಿ ಹೋಗ್ಬಿಟ್ಟಿದ್ದೀವಿ ವಾಕಿಂಗ್ ಮಾಡಿ. ನೋಡಿ ಇವರು ಫುಲ್ ಸ್ವೆಟ್. ಹೋಗಿ ನೀರೆಲ್ಲ ಬಿಟ್ಟು ವಾಕಿಂಗ್ ಮುಗೀತು. ನೋಡಿ ಇಲ್ಲಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ವಾಕಿಂಗ್ ಮಾಡಕ್ಕೆ. ನೋಡಿ ವಾಕಿಂಗ್ ಮುಗೀತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮನೇಲಲ್ಲ ಶಾಪಲ್ಲಿ. ಸೊ ಇವಾಗ ಬನ್ನಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಅಲ್ಲಿ ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇಷ್ಟ ಆದರೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಇವಾಗ ಎಲ್ಲೋಗೋಣ? ರೆಸ್ಟೋರೆಂಟ್ಗೆ ಹೋಗೋಣ. ಏನ್ ತಿನ್ನಕ್ಕೆ? ಮಸಾಲೆ ದೋಸೆ, ಬೆಣ್ಣೆ ದೋಸೆ. ನೋಡಿ ಫ್ರೆಂಡ್ಸ್, ನಾವು ಊಟ ಮಾಡೋದಕ್ಕೆ ಶ್ರೀನಿಧಿ ಉಪಚಾರ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು. ಇಲ್ಲಿ ನಾವು ತುಂಬ ಸತಿ ನಾವು ಊಟ ಮತ್ತು ಸ್ನ್ಯಾಕ್ಸು, ಚಾಟ್ಸು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು, ಅದಕ್ಕೆ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಹೋಟೆಲ್ಲು. 2 ಕೌಂಟರ್ ಇರುತ್ತೆ. ಒಂದು ಮ್ಯಾನ್ಯುಯಲ್ ನಾವೇ ಸರ್ವಿಸ್ ಮಾಡ್ಕೊಳ್ಳೋದು, ಇನ್ನೊಂದು ಬಂದು ಅವ್ರು ಸರ್ವ್ ಮಾಡ್ತಾರೆ. ನೋಡಿ ಇದು AC ರೂಮ್ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಫೇವ್ರೆಟ್ ಜಾಗ ಯಾವಾಗೂ ನೋಡಿ ಅದು ಪೇಂಟಿಂಗ್ ವಾಲ್ಸ್ ಹತ್ರ ನಾವು ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಸತಿ ಬಂದಾಗ ಇದೇ ಸೀಟಲ್ಲಿ ನಾವು ಕುತ್ಕೊಂಡು ತಿಂತೀವಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಸಾಲೆ ದೋಸೆ, ಬೆಣ್ಣೆ ದೋಸೆ ಮತ್ತು ಏನು ಗೀ ರೋಸ್ಟ್ ದೋಸೆ ಅಂತ ನಾವು ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾವು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಸೊ ಅದನ್ನೇ ಆರ್ಡ್ರ್ ಮಾಡೋಣ ಅಂತ. ಸೊ ಇವಾಗ ಹ್ಯಾಂಡ್ ವಾಶ್ ಮಾಡೋಕ್ಕೆಲ್ಲ ನಾವು ರೆಸ್ಟ್ ರೂಮ್ಗೆ ಹೋದ್ವಿ. ಸೊ ನೋಡಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ತಾಯಿದ್ದಾನೆ ನನ್ನ ದೊಡ್ಡ ಮಗ. ನೋಡಿ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದಾನೆ. ನೋಡಿ ಹೇರ್ ಡ್ರೈಯರ್ಗೆ ಹ್ಯಾಂಡ್ಸ್ ಡ್ರೈ ಮಾಡೋ ಮಿಷಿನ್ಸ್ಗೆ ಏನು ಹೊಡೆದು ಹೇಳ್ತಾನೆ ಚೆನ್ನಾಗಿ ಡ್ರೈ ಮಾಡಂತ. ಯಾಕಂದರೆ ವಾಕಿಂಗ್ ಮಾಡಿದ್ವಲ್ಲ, ಬೆಳಗ್ಗೆ ವಾಕಿಂಗ್ ಮಾಡಿ ಎಲ್ಲ ಸ್ವೆಟ್ ಆಗಿರ್ತೀವಿ ಅಂತ ನಾವು ಇವಾಗ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀವಿ. ಹ್ಯಾಂಡ್ ವಾಶ್ ಎಲ್ಲ ಮಕ್ಕಳದು ನಮ್ಮದೆಲ್ಲ ಹ್ಯಾಂಡ್ ವಾಶ್ ಆಯಿತು. ಇವಾಗ ನಾವು ಆರ್ಡ್ರ್ ಮಾಡ್ತಾಯಿದ್ದೀವಿ. ನಾವು ಆರ್ಡ್ರ್ ಮಾಡಿರೋದು ನಮ್ಮ ಹಸ್ಬೆಂಡು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು. ನಾನು ಗೀ ರೋಸ್ಟ್ ದೋಸೆ ಆರ್ಡ್ರ್ ಮಾಡಿಕೊಂಡೆ. ಮತ್ತು ನನ್ನ ಮಗ ಬೆಣ್ಣೆ ದೋಸೆ ಆರ್ಡ್ರ್ ಮಾಡ್ದ. ಚಿಕ್ಕ ಮಗ ಎಲ್ಲರದು ಒಂಚೂರು ಎಲ್ಲ ತಿನ್ಕೊಂಡು, ಮತ್ತು ಉಪ್ಮಾ. ಇವಾಗ ನಾವೇನಿಗೆ ಬಂದಿದ್ದೀವಿ? ಮತ್ತು ಕೇಸರಿ ಬಾತು ನನ್ನ ಚಿಕ್ಕ ಮಗನ ಕಾರಲ್ಲಿ ಹೋಗಿದ್ದಾ? ಎಲ್ಲನೂ ಇವಾಗ ಬೆಳಿಗ್ಗೆ ಏನು ಮಾಡಿದೆ ನೀನು? ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಏನಕ್ಕೆ ಬಂದಿದ್ಯಾ ಇಲ್ಲಿ? ಇಲ್ಲೇನಕ್ಕೆ ಬಂದಿರೋದು ನೀನು? ನಿನ್ಗೆ ಏನು ಬ್ರೇಕ್ಫಾಸ್ಟ್ ಬೇಕು? ಯೋಗವನ್ ಏನು ತಿಂತೀಯ ನೀನು? ಏನು ತಿಂತೀಯ ನೀನು? ಏನು ತಿಂತೀಯ? ಏನು ತಿಂತೀಯ ನೀನು? ಮಸಾಲೆ ದೋಸೆ. ಬುದ್ಧಿ ನೋಡ. ಇಡುಪ್ಪು. Take the spoon, yeah. If you want, you can mix it with the idli and eat. Busy ಆಯ್ತಾ? ನೋಡಿ ಫ್ರೆಂಡ್ಸ್, ನೋಡಿ ನಾನು ಇದು ಬಂದು ಗೀ ರೋಸ್ಟ್ ದೋಸೆ, ಇದು ಬಂದು ಬಟರ್ ದೋಸೆ. ಬೆಣ್ಣೆಯಿಂದನೇ ಅದನ್ನು ರೋಸ್ಟ್ ಮಾಡಿರ್ತಾರೆ. ಇದು ಮಸಾಲೆ ದೋಸೆ. ಓಕೆ. ಸೊ ಇವಾಗ ಉದ್ನೋಡೆ ಸಾಂಬಾರು ಖಾಲಿ ಆಯಿತು. ತುಂಬ ಟಯರ್ಡ್ ಆಗಿದ್ವಿ ಎಲ್ಲ, ವಾಕ್ ಮಾಡಿ ಜಾಬ್ ಮಾಡಿ ಎಕ್ಸಸೈಸ್ ಮಾಡಿ. ಸೊ ಹಾಗೆ ಎಲ್ಲನೂ ನಾವು ಡೈರೆಕ್ಟ್ ಔಟ್ಸೈಡ್ ಹೋಗೋದಿತ್ತು ನಾವು. ಇದಾದಮೇಲೆ ನಮ್ಮದೊಂದು ಬೇರೆ ಕಡೆ ಹೋಗೋ ಫಂಕ್ಷನ್ ಇದೆ. ಸೊ ಅದನ್ನು ನಿಮ್ಗೆ ನಾವು ವಿಡಿಯೋ ಆದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಅದಕ್ಕೆ ನಾವು ಬ್ರೇಕ್ಫಾಸ್ಟ್ನ ಇಲ್ಲೇ ಮಾಡ್ಕೊಂಡ್ವಿ ರೆಸ್ಟೋರೆಂಟಲ್ಲಿ. ಊಟ ಮಾಡಿ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಔಟಿಂಗ್ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನೋಡಿ ಎಲ್ಲ ತುಂಬ ಚೆನ್ನಾಗಿತ್ತು ರುಚಿ ಎಲ್ಲ, ಟೇಸ್ಟು.
ನಿಮ್ಗೆ ತಿಂತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ನೋಡಿ, ಇದು ಗೀ ರೋಸ್ಟ್ ದೋಸೆ ತುಂಬ ಕ್ರಿಸ್ಪಿಯಾಗಿ ಮತ್ತು ಗೀ ಸ್ಮೆಲ್ಲೇ ಬರ್ತಾ ಇರುತ್ತೆ. ಸೊ ಇವಾಗ ನಾವೆಲ್ಲ ಊಟ ಮಾಡಿರ್ತೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಇದರಲ್ಲಿ ಆಲೂಗಡ್ಡೆ ಪಲ್ಯ. ಮತ್ತು ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಗೀ ಹೇಗಿದೆ ಅಂತ. ನೋಡಿ ಗೀಲೇ ದೋಸೆನ ಪ್ರಿಪೇರ್ ಮಾಡಿರ್ತಾರೆ. ಸಾಂಬಾರು ಚಟ್ನಿ ಕಾಯಿ ಚಟ್ನಿ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಸಾಂಬಾರು ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು, ಸೂಪರ್ಬಾಗಿರುತ್ತೆ. ನನ್ನ ಫೇವ್ರೆಟ್ ಇಲ್ಲಿ. ನಾನೇನಾದರೂ ದೋಸೆ, ಮಸಾಲ ದೋಸೆ, ಗೀ ರೋಸ್ಟ್ ದೋಸೆ, ಬಟರ್ ದೋಸೆ ತಿನ್ನಬೇಕಂದ್ರೆ ನಾನು ಇಲ್ಲೇ ಬಂದು ತಿನ್ಕೊಂಡು ಹೋಗ್ತೀವಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಸಮೇತ. ನೀವು ಈ ಕಡೆ ಏನಾದರೂ ಬಂದರೆ ತಿನ್ಕೊಂಡು ಟೇಸ್ಟ್ ನೋಡಿ ಹೇಗಿತ್ತು ಏನಂತ ನಮಗೆ ಎಲ್ಲ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ನನ್ನ ಮಕ್ಕಳದು ನಾವು ನಮ್ಮ ಹಸ್ಬೆಂಡ್ ಎಲ್ಲ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ನ ಊಟ ತುಂಬ ತಿನ್ಕೊಂಡ್ವಿ. ಬೆಳಗ್ಗೆ ಎಲ್ಲ ಕಷ್ಟಪಟ್ಟು ಎಕ್ಸಸೈಸ್ ಮಾಡಿದ್ವಿ, ಇವಾಗ ಚೆನ್ನಾಗಿ ಇಷ್ಟಪಟ್ಟು ಹೊಟ್ಟೆ ತುಂಬಿಸ್ಕೊಂಡ್ವಿ. ಬ್ಯಾಲೆನ್ಸ್ ಆಗೋಯ್ತು ನಂದು ವರ್ಕೌಟ್ ಎಲ್ಲನೂ. ಸೊ ಸೂಪರ್ಬಾಗಿತ್ತು ಮಾತ್ರ ದೋಸೆ ಎಲ್ಲನೂ. ಪ್ರತಿಯೊಂದು ನಾವು ಆರ್ಡ್ರ್ ಮಾಡಿದ್ದೆಲ್ಲ ತುಂಬ ರುಚಿಯಾಗಿತ್ತು. ಸೊ ಈ ಅತ್ತಿಬೆಲೆ ರೋಡಲ್ಲಿ ಬರುತ್ತೆ ಆ ರೆಸ್ಟೋರೆಂಟು. ಸೊ ನೀವು ಯಾರಾದರೂ ಹತ್ರ ಇರೋರು ಏನಾದರೂ ಕಾಣಿಸಿದ್ರೆ ಶ್ರೀನಿಧಿ ಉಪಹಾರ ರೆಸ್ಟೋರೆಂಟ್ಗೆ ಹೋಗಿ ದೋಸೆ ಮತ್ತು ಎಲ್ಲ ಏನು ಬೇಕೋ ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು, ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಔಟ್ಸೈಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟಿದ್ದು. ಸೊ ಅಲ್ಲಿ ಆ ಫಂಕ್ಷನಲ್ಲೂ ನಾನು ಆದಷ್ಟು ವಿಡಿಯೋಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೀವು ಲೈಕ್, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಹೊಸಬರು ನೋಡ್ತಾ ಇದ್ದರೆ ಬೇಗ ಅನೀಸ್ ಲೈಫ್ ಬೋಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರೀತಿ ಇದೇ ರೀತಿ ನಮ್ಮ ಜರ್ನಿಲಿ ಇರಲಿ. ಸೊ ನಾನು ಇದೇ ರೀತಿ ವಿಡಿಯೋಸ್ನೆಲ್ಲ ಹಾಕ್ತಾಯಿರ್ತೀನಿ. ಸ್ಕಿನ್ ಕೇರ್, ಹೇರ್ ಕೇರ್ ಮತ್ತು ಪೂಜಾ ಇದನ್ನೆಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಇವಾಗ ಎಲ್ಲ ಡೈಲಿ ರೊಟೀನ್ಸ್ನ ಹಾಕ್ತಾಯಿದ್ದೀನಿ. ಆದಷ್ಟು ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಮಾಡಿ ನಿಮ್ಮ ಜೊತೆ ಎಲ್ಲನೂ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಇದೇ ರೀತಿ ನನ್ನ ಜರ್ನಿಲಿ ನೀವು ಯಾವಾಗೂ ನನ್ನ ಜೊತೆ ಇರ್ತೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.